ಗ್ಯಾಸ್ಗಾಗಿ ಜನರು ಬೀದಿಗೆ ಬಂದಿದ್ರೆ ಜನಪ್ರತಿನಿಧಿಗಳು ಮಾತ್ರ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಗ್ಯಾಸ್ ಎಮರ್ಜೆನ್ಸಿಗೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಈಗಾಗಲೇ ವರ್ತಿಸ್ತಾ ಇದ್ದಾರೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಬ್ಯುಸಿಯಾಗಿರುವ ನಾಯಕರಿಗೆ ಗ್ಯಾಸ್ ಬಿಸಿ ಸುತಾರಾಮ್ ತಡ್ತಾ ಇಲ್ಲ. ಇಂತಹ ಬೇಜವಾಬ್ದಾರಿ ರಾಜಕಾರಣಿಗಳ ವಿರುದ್ಧ ಜನ ಈಗ ಸಿಡಿದೆದ್ದಿದ್ದಾರೆ. ಹಾಹಾಕಾರ. ರಾಜ್ಯಾದ್ಯಂತ ಗ್ಯಾಸ್ಗೆ ಅಕ್ಷರಶಃ ಹಾಹಾಕಾರ ಎದುರಾಗಿದೆ. ಸಿಲಿಂಡರ್ ಸಿಗದೆ ಜನರು ಪರದಾಡ್ತಾ ಇದ್ದಾರೆ. ಗ್ಯಾಸ್ ಬಂಕ್ಗಳ ಮುಂದೆ ಆಟೋ ಚಾಲಕರು ಜಾಗರಣೆ ಮಾಡುತ್ತಿದ್ದಾರೆ. ಹೋಟೆಲ್ಗಳಲ್ಲಿ ತಿಂಡಿ ರೇಟ್ ಗಗನಕ್ಕೆ ಮುಟ್ಟಿದೆ. ಆದರೆ ಜನಪ್ರತಿನಿಧಿಗಳು ಮಾತ್ರ ಬೈ ಎಲೆಕ್ಷನ್ ಅಲ್ಲಿ ಬ್ಯುಸಿಯಾಗಿದ್ದಾರೆ. ಜನರ ಸಮಸ್ಯೆಗಿಂತ ಚುನಾವಣೆ ಮುಖ್ಯವಾಯಿತಾ? ಜನಪ್ರತಿನಿಧಿಗಳ ವಿರುದ್ಧ ಜನಾಕ್ರೋಶ ಸ್ಫೋಟ. ಗ್ಯಾಸ್ಗಾಗಿ ಜನರು ಬೀದಿಗೆ ಬಂದಿದ್ರೆ ಜನಪ್ರತಿನಿಧಿಗಳು ಮಾತ್ರ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಗ್ಯಾಸ್ ಎಮರ್ಜೆನ್ಸಿಗೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧವೇ ಇಲ್ಲ ಅನ್ನೋ ರೀತಿಯಾಗಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡುತ್ತಿದ್ದಾರೆ. ಸರ್ಕಾರ ಪ್ರಚಾರದ ಭರಾಟೆಯನ್ನ ಬ್ಯುಸಿಯಾಗಿರುವುದಾಗಿ ಖುದ್ದು ಆಹಾರ ಸಚಿವರೇ ಒಪ್ಪಿಕೊಂಡಿದ್ದಾರೆ. ಎಲೆಕ್ಷನ್ ಮುಖ್ಯಾನ, ಜನರು ಮುಖ್ಯಾನ? ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಒಂದು ಕರೆಸಿ ಮೀಟಿಂಗ್ ಮಾಡಕ್ ಆಗಲಿಲ್ಲ. ನಾನು ನಾಳೆ 5ನೇ ತಾರೀಕು ಸಾಧ್ಯವಾದರೆ ಕರೆಸಿ ಮಾತಾಡಿ ಸ್ಟೇಜ್ ಏನು ಅಂತ. ಬಟ್ ನಿಮಗೆ 25 ಜನಕ್ಕೆ ಟೌನಲ್ಲಿ ಕೊಡ್ತಾರೆ, 45 ಜನಕ್ಕೆ ಹಳ್ಳಿಗಳಲ್ಲಿ ಕೊಡ್ತಾರೆ. ಅದರದ್ದೇನು ತೊಂದರೆ ಇಲ್ಲ. ಅಲ್ಲಿ ಗೊಂದಲ ವಿನಾಕಾರಣವಾಗಿ ಸೃಷ್ಟಿಯಾಗಿದೆ. ರಾಜಕಾರಣಿಗಳಿಗೆ ಜನರಿಗಿಂತ ಹಣ ಮುಖ್ಯ. 300 ಸಿಲಿಂಡರ್ ಗ್ಯಾಸ್ ಸೀಜ್ ಮಾಡಿದಾಗ ಯಾರಪ್ಪ ಲೇಡಿ ಕಮಿಷನ್ ಅವರು ಸೀಜ್ ಮಾಡಿದಾಗ ಬಿಡು ಅಂತ ಹೆಂಗ್ ಹೇಳ್ದ ಅವನು? ಅಲ್ವರಾ? ಅದನ್ನೇ ಹೇಳಿದ್ದು. ಅವ್ರಿಗೆ ದುಡ್ಡು ಇಂಪಾರ್ಟೆಂಟ್, ಜನಗಳ ಪ್ರಾಬ್ಲಮ್ ಇಂಪಾರ್ಟೆಂಟ್ ಅಲ್ಲ. ಆಹಾರ ಸಚಿವರು ಇದ್ದು ಇಲ್ಲದಂತೆ ನಮ್ಮ ಆಟೋ ಫ್ಯಾಮಿಲಿ ಅವ್ರಿಗೆ ನಾನು ಒಂದೇ ಮಾತು ಕೇಳೋದು, ದಯವಿಟ್ಟು ರಾಮಲಿಂಗಾರೆಡ್ಡಿ ಮತ್ತೆ ಪರಮೇಶ್ವರ್ ಈ ಕೆಲವರು ಅವ್ರಿಗೆ ಮಾತ್ರ ವೋಟ್ ಹಾಕ್ಲೇಬೇಡ್ರಿ ದಯವಿಟ್ಟು. ಇಡೀ ಕರ್ನಾಟಕಕ್ಕೆ ವೇಸ್ಟ್ ಅಂದ್ರೆ ಪರಮೇಶ್ವರ್ ಮತ್ತೆ ರಾಮಲಿಂಗಾರೆಡ್ಡಿ ಇವರಿಬ್ರೆ. ಸಿಎಂ ಸಿದ್ದರಾಮಯ್ಯ ಏನ್ ಮಾಡ್ತಿದ್ದಾರೆ? ಗಂಟೆಯಿಂದ ಕಾಯ್ಕೊಂಡೇ ಇರೋದು, ಗ್ಯಾಸ್ ಸಿಗ್ತಲ್ಲ, ಏನಿಲ್ಲ. ಇವರು ರಾಜಕೀಯ ಮಾಡ್ಕೊಂಡು ಕುತ್ಕೊಂಡಿದಾರಲ್ಲ, ಬೇರೆಯವ್ರದ್ದು ಕೇಳ್ಬೇಕು. ಏನ್ ಮಾಡ್ತಾ ಇದಾರೆ ಸಿಎಂ ಅವರು? ಎಲ್ಲಾರು ಆಟೋ ಡ್ರೈವರ್ಗೆ ಕೇಳ್ಬೇಕು ಸರ್, ಏನ್ ಮಾಡ್ತಾ ಇದಾರೆ ಸಿಎಂ ಅವರು, ಸಮೀರ್ ಅಹಮದ್ ಅವರು ಏನ್ ಮಾಡ್ತಾ ಇದಾರೆ? ಇನ್ನಾದರೂ ಜನಪ್ರತಿನಿಧಿಗಳು ಪ್ರಚಾರದ ಗುಂಗಿನಿಂದ ಹೊರಬರಲಿ. ಮಾನ ಮರ್ಯಾದೆ ಇದ್ರೆ ಬಂದು ಜನರ ಸಮಸ್ಯೆಯನ್ನು ಆಲಿಸಲಿ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಗ್ಯಾಸ್ಗಾಗಿ ಜನರು ಬೀದಿಗೆ ಬಂದಿದ್ರೆ ಜನಪ್ರತಿನಿಧಿಗಳು ಮಾತ್ರ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಗ್ಯಾಸ್ ಎಮರ್ಜೆನ್ಸಿಗೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಈಗಾಗಲೇ ವರ್ತಿಸ್ತಾ ಇದ್ದಾರೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಬ್ಯುಸಿಯಾಗಿರುವ ನಾಯಕರಿಗೆ ಗ್ಯಾಸ್ ಬಿಸಿ ಸುತಾರಾಮ್ ತಡ್ತಾ ಇಲ್ಲ. ಇಂತಹ ಬೇಜವಾಬ್ದಾರಿ ರಾಜಕಾರಣಿಗಳ ವಿರುದ್ಧ ಜನ ಈಗ ಸಿಡಿದೆದ್ದಿದ್ದಾರೆ. ಹಾಹಾಕಾರ. ರಾಜ್ಯಾದ್ಯಂತ ಗ್ಯಾಸ್ಗೆ ಅಕ್ಷರಶಃ ಹಾಹಾಕಾರ ಎದುರಾಗಿದೆ. ಸಿಲಿಂಡರ್ ಸಿಗದೆ ಜನರು ಪರದಾಡ್ತಾ ಇದ್ದಾರೆ. ಗ್ಯಾಸ್ ಬಂಕ್ಗಳ ಮುಂದೆ ಆಟೋ ಚಾಲಕರು ಜಾಗರಣೆ ಮಾಡುತ್ತಿದ್ದಾರೆ. ಹೋಟೆಲ್ಗಳಲ್ಲಿ ತಿಂಡಿ ರೇಟ್ ಗಗನಕ್ಕೆ ಮುಟ್ಟಿದೆ. ಆದರೆ ಜನಪ್ರತಿನಿಧಿಗಳು ಮಾತ್ರ ಬೈ ಎಲೆಕ್ಷನ್ ಅಲ್ಲಿ ಬ್ಯುಸಿಯಾಗಿದ್ದಾರೆ. ಜನರ ಸಮಸ್ಯೆಗಿಂತ ಚುನಾವಣೆ ಮುಖ್ಯವಾಯಿತಾ? ಜನಪ್ರತಿನಿಧಿಗಳ ವಿರುದ್ಧ ಜನಾಕ್ರೋಶ ಸ್ಫೋಟ. ಗ್ಯಾಸ್ಗಾಗಿ ಜನರು ಬೀದಿಗೆ ಬಂದಿದ್ರೆ ಜನಪ್ರತಿನಿಧಿಗಳು ಮಾತ್ರ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಗ್ಯಾಸ್ ಎಮರ್ಜೆನ್ಸಿಗೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧವೇ ಇಲ್ಲ ಅನ್ನೋ ರೀತಿಯಾಗಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡುತ್ತಿದ್ದಾರೆ. ಸರ್ಕಾರ ಪ್ರಚಾರದ ಭರಾಟೆಯನ್ನ ಬ್ಯುಸಿಯಾಗಿರುವುದಾಗಿ ಖುದ್ದು ಆಹಾರ ಸಚಿವರೇ ಒಪ್ಪಿಕೊಂಡಿದ್ದಾರೆ. ಎಲೆಕ್ಷನ್ ಮುಖ್ಯಾನ, ಜನರು ಮುಖ್ಯಾನ? ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಒಂದು ಕರೆಸಿ ಮೀಟಿಂಗ್ ಮಾಡಕ್ ಆಗಲಿಲ್ಲ. ನಾನು ನಾಳೆ 5ನೇ ತಾರೀಕು ಸಾಧ್ಯವಾದರೆ ಕರೆಸಿ ಮಾತಾಡಿ ಸ್ಟೇಜ್ ಏನು ಅಂತ. ಬಟ್ ನಿಮಗೆ 25 ಜನಕ್ಕೆ ಟೌನಲ್ಲಿ ಕೊಡ್ತಾರೆ, 45 ಜನಕ್ಕೆ ಹಳ್ಳಿಗಳಲ್ಲಿ ಕೊಡ್ತಾರೆ. ಅದರದ್ದೇನು ತೊಂದರೆ ಇಲ್ಲ. ಅಲ್ಲಿ ಗೊಂದಲ ವಿನಾಕಾರಣವಾಗಿ ಸೃಷ್ಟಿಯಾಗಿದೆ. ರಾಜಕಾರಣಿಗಳಿಗೆ ಜನರಿಗಿಂತ ಹಣ ಮುಖ್ಯ. 300 ಸಿಲಿಂಡರ್ ಗ್ಯಾಸ್ ಸೀಜ್ ಮಾಡಿದಾಗ ಯಾರಪ್ಪ ಲೇಡಿ ಕಮಿಷನ್ ಅವರು ಸೀಜ್ ಮಾಡಿದಾಗ ಬಿಡು ಅಂತ ಹೆಂಗ್ ಹೇಳ್ದ ಅವನು?
ಅಲ್ವರಾ? ಅದನ್ನೇ ಹೇಳಿದ್ದು, ಅವ್ರಿಗೆ ದುಡ್ಡು ಇಂಪಾರ್ಟೆಂಟ್, ಜನಗಳ ಪ್ರಾಬ್ಲಮ್ ಇಂಪಾರ್ಟೆಂಟ್ ಅಲ್ಲ. ಆಹಾರ ಸಚಿವರು ಇದ್ದು ಇಲ್ಲದಂತೆ ನಮ್ಮ ಆಟೋ ಫ್ಯಾಮಿಲಿಯವ್ರು ನಾನು ಒಂದೇ ಮಾತು ಕೇಳೋದು, ದಯವಿಟ್ಟು ರಾಮಲಿಂಗಾರೆಡ್ಡಿ ಮತ್ತೆ ಪರಮೇಶ್ವರ್ ಈ ಕೆಲವರು ಅವ್ರಿಗೆ ಮಾತ್ರ ವೋಟ್ ಹಾಕ್ಲೇಬೇಡ್ರಿ ದಯವಿಟ್ಟು. ಇಡೀ ಕರ್ನಾಟಕಕ್ಕೆ ವೇಸ್ಟ್ ಅಂದ್ರೆ ಪರಮೇಶ್ವರ್ ಮತ್ತೆ ರಾಮಲಿಂಗಾರೆಡ್ಡಿ ಇವರಿಬ್ರೆ. ಸಿಎಂ ಸಿದ್ದರಾಮಯ್ಯ ಏನ್ ಮಾಡ್ತಿದ್ದಾರೆ? ಗಂಟೆಯಿಂದ ಕೈಕೊಂಡೇ ಇರೋದು, ಗ್ಯಾಸ್ ಸಿಗ್ತಲ್ಲ, ಏನಿಲ್ಲ. ಇವರು ರಾಜಕೀಯ ಮಾಡ್ಕೊಂಡು ಕುತ್ಕೊಂಡಿದಾರಲ್ಲ, ಬೇರೆಯವ್ರದ್ದು ಕೇಳ್ಬೇಕು. ಏನ್ ಮಾಡ್ತಾ ಇದಾರೆ ಸಿಎಂ ಅವರು? ಎಲ್ಲಾರು ಆಟೋ ಡ್ರೈವರ್ಗೆ ಕೇಳ್ಬೇಕು ಸರ್, ಏನ್ ಮಾಡ್ತಾ ಇದಾರೆ ಸಿಎಂ ಅವರು, ಜಮೀರ್ ಅಹಮದ್ ಅವರು ಏನ್ ಮಾಡ್ತಾ ಇದಾರೆ? ಇನ್ನಾದರೂ ಜನಪ್ರತಿನಿಧಿಗಳು ಪ್ರಚಾರದ ಗುಂಗಿನಿಂದ ಹೊರಬರಲಿ. ಮಾನ ಮರ್ಯಾದೆ ಇದ್ರೆ ಬಂದು ಜನರ ಸಮಸ್ಯೆಯನ್ನು ಆಲಿಸಲಿ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಗ್ಯಾಸ್ಗಾಗಿ ಜನರು ಬೀದಿಗೆ ಬಂದಿದ್ರೆ ಜನಪ್ರತಿನಿಧಿಗಳು ಮಾತ್ರ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಗ್ಯಾಸ್ ಎಮರ್ಜೆನ್ಸಿಗೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಈಗಾಗಲೇ ವರ್ತಿಸ್ತಾ ಇದ್ದಾರೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಬ್ಯುಸಿಯಾಗಿರುವ ನಾಯಕರಿಗೆ ಗ್ಯಾಸ್ ಬಿಸಿ ಸುತಾರಾಮ್ ತಡ್ತಾ ಇಲ್ಲ. ಇಂತಹ ಬೇಜವಾಬ್ದಾರಿ ರಾಜಕಾರಣಿಗಳ ವಿರುದ್ಧ ಜನ ಈಗ ಸಿಡಿದೆದ್ದಿದ್ದಾರೆ. ಹಾಹಾಕಾರ. ರಾಜ್ಯಾದ್ಯಂತ ಗ್ಯಾಸ್ಗೆ ಅಕ್ಷರಶಃ ಹಾಹಾಕಾರ ಎದುರಾಗಿದೆ. ಸಿಲಿಂಡರ್ ಸಿಗದೆ ಜನರು ಪರದಾಡ್ತಾ ಇದ್ದಾರೆ. ಗ್ಯಾಸ್ ಬಂಕ್ಗಳ ಮುಂದೆ ಆಟೋ ಚಾಲಕರು ಜಾಗರಣೆ ಮಾಡುತ್ತಿದ್ದಾರೆ. ಹೋಟೆಲ್ಗಳಲ್ಲಿ ತಿಂಡಿ ರೇಟ್ ಗಗನಕ್ಕೆ ಮುಟ್ಟಿದೆ. ಆದರೆ ಜನಪ್ರತಿನಿಧಿಗಳು ಮಾತ್ರ ಬೈ ಎಲೆಕ್ಷನ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಜನರ ಸಮಸ್ಯೆಗಿಂತ ಚುನಾವಣೆ ಮುಖ್ಯವಾಯಿತಾ? ಜನಪ್ರತಿನಿಧಿಗಳ ವಿರುದ್ಧ ಜನಾಕ್ರೋಶ ಸ್ಫೋಟ. ಗ್ಯಾಸ್ಗಾಗಿ ಜನರು ಬೀದಿಗೆ ಬಂದಿದ್ರೆ ಜನಪ್ರತಿನಿಧಿಗಳು ಮಾತ್ರ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಗ್ಯಾಸ್ ಎಮರ್ಜೆನ್ಸಿಗೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧವೇ ಇಲ್ಲ ಅನ್ನೋ ರೀತಿಯಾಗಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡುತ್ತಿದ್ದಾರೆ. ಸರ್ಕಾರ ಪ್ರಚಾರದ ಭರಾಟೆಯನ್ನ ಬ್ಯುಸಿಯಾಗಿರುವುದಾಗಿ ಖುದ್ದು ಆಹಾರ ಸಚಿವರೇ ಒಪ್ಪಿಕೊಂಡಿದ್ದಾರೆ. ಎಲೆಕ್ಷನ್ ಮುಖ್ಯಾನಾ, ಜನರು ಮುಖ್ಯಾನಾ? ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಅವ್ನು ಕರೆಸಿ ಮೀಟಿಂಗ್ ಮಾಡಕ್ ಆಗ್ಲಿಲ್ಲ. ನಾನು ನಾಳೆ 5ನೇ ತಾರೀಕು ಸಾಧ್ಯವಾದರೆ ಕರೆಸಿ ಮಾತಾಡಿ ಸ್ಟೇಜ್ ಏನು ಅಂತ. ಬಟ್ ನಿಮಗೆ 25 ಜನಕ್ಕೆ ಟೌನಲ್ಲಿ ಕೊಡ್ತಾರೆ, 45 ಜನಕ್ಕೆ ಹಳ್ಳಿಗಳಲ್ಲಿ ಕೊಡ್ತಾರೆ. ಅದರದ್ದೇನು ತೊಂದರೆ ಇಲ್ಲ. ಅಲ್ಲಿ ಗೊಂದಲ ವಿನಾಕಾರಣವಾಗಿ ಸೃಷ್ಟಿಯಾಗಿದೆ. ರಾಜಕಾರಣಿಗಳಿಗೆ ಜನರಿಗಿಂತ ಹಣ ಮುಖ್ಯ. 300 ಸಿಲಿಂಡರ್ ಗ್ಯಾಸ್ ಸೀಜ್ ಮಾಡಿದಾಗ ಯಾರಪ್ಪ ಲೇಡಿ ಕಮಿಷನ್ ಅವರು ಸೀಜ್ ಮಾಡಿದಾಗ ಬಿಡು ಅಂತ ಹೆಂಗ್ ಹೇಳ್ದ ಅವನು? ಅಲ್ವರಾ? ಅದನ್ನೇ ಹೇಳಿದ್ದು, ಅವ್ರಿಗೆ ದುಡ್ಡು ಇಂಪಾರ್ಟೆಂಟ್, ಜನಗಳ ಪ್ರಾಬ್ಲಮ್ ಇಂಪಾರ್ಟೆಂಟ್ ಅಲ್ಲ. ಆಹಾರ ಸಚಿವರು ಇದ್ದು ಇಲ್ಲದಂತೆ ನಮ್ಮ ಆಟೋ ಫ್ಯಾಮಿಲಿಯವ್ರು ನಾನು ಒಂದೇ ಮಾತು ಕೇಳೋದು, ದಯವಿಟ್ಟು ರಾಮಲಿಂಗಾರೆಡ್ಡಿ ಮತ್ತೆ ಪರಮೇಶ್ವರ್ ಈ ಕೆಲವರು ಅವ್ರಿಗೆ ಮಾತ್ರ ವೋಟ್ ಹಾಕ್ಲೇಬೇಡ್ರಿ ದಯವಿಟ್ಟು. ಇಡೀ ಕರ್ನಾಟಕಕ್ಕೆ ವೇಸ್ಟ್ ಅಂದ್ರೆ ಪರಮೇಶ್ವರ್ ಮತ್ತೆ ರಾಮಲಿಂಗಾರೆಡ್ಡಿ ಇವರಿಬ್ರೆ. ಸಿಎಂ ಸಿದ್ದರಾಮಯ್ಯ ಏನ್ ಮಾಡ್ತಿದ್ದಾರೆ? ಗಂಟೆಯಿಂದ ಕೈಕೊಂಡೇ ಇರೋದು, ಗ್ಯಾಸ್ ಸಿಗ್ತಲ್ಲ, ಏನಿಲ್ಲ. ಇವರು ರಾಜಕೀಯ ಮಾಡ್ಕೊಂಡು ಕುತ್ಕೊಂಡಿದಾರಲ್ಲ, ಬೇರೆಯವ್ರದ್ದು ಕೇಳ್ಬೇಕು. ಏನ್ ಮಾಡ್ತಾ ಇದಾರೆ ಸಿಎಂ ಅವರು? ಎಲ್ಲಾರು ಆಟೋ ಡ್ರೈವರ್ಗೆ ಕೇಳ್ಬೇಕು ಸರ್, ಏನ್ ಮಾಡ್ತಾ ಇದಾರೆ ಸಿಎಂ ಅವರು, ಜಮೀರ್ ಅಹಮದ್ ಅವರು ಏನ್ ಮಾಡ್ತಾ ಇದಾರೆ? ಇನ್ನಾದರೂ ಜನಪ್ರತಿನಿಧಿಗಳು ಪ್ರಚಾರದ ಗುಂಗಿನಿಂದ ಹೊರಬರಲಿ. ಮಾನ ಮರ್ಯಾದೆ ಇದ್ರೆ ಬಂದು ಜನರ ಸಮಸ್ಯೆಯನ್ನು ಆಲಿಸಲಿ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಗ್ಯಾಸ್ಗಾಗಿ ಜನರು ಬೀದಿಗೆ ಬಂದಿದ್ರೆ ಜನಪ್ರತಿನಿಧಿಗಳು ಮಾತ್ರ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಗ್ಯಾಸ್ ಎಮರ್ಜೆನ್ಸಿಗೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಈಗಾಗಲೇ ವರ್ತಿಸ್ತಾ ಇದ್ದಾರೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಬ್ಯುಸಿಯಾಗಿರುವ ನಾಯಕರಿಗೆ ಗ್ಯಾಸ್ ಬಿಸಿ ಸುತಾರಾಮ್ ತಡ್ತಾ ಇಲ್ಲ. ಇಂತಹ ಬೇಜವಾಬ್ದಾರಿ ರಾಜಕಾರಣಿಗಳ ವಿರುದ್ಧ ಜನ ಈಗ ಸಿಡಿದೆದ್ದಿದ್ದಾರೆ. ಹಾಹಾಕಾರ. ರಾಜ್ಯಾದ್ಯಂತ ಗ್ಯಾಸ್ಗೆ ಅಕ್ಷರಶಃ ಹಾಹಾಕಾರ ಎದುರಾಗಿದೆ. ಸಿಲಿಂಡರ್ ಸಿಗದೆ ಜನರು ಪರದಾಡ್ತಾ ಇದ್ದಾರೆ. ಗ್ಯಾಸ್ ಬಂಕ್ಗಳ ಮುಂದೆ ಆಟೋ ಚಾಲಕರು ಜಾಗರಣೆ ಮಾಡುತ್ತಿದ್ದಾರೆ. ಹೋಟೆಲ್ಗಳಲ್ಲಿ ತಿಂಡಿ ರೇಟ್ ಗಗನಕ್ಕೆ ಮುಟ್ಟಿದೆ. ಆದರೆ ಜನಪ್ರತಿನಿಧಿಗಳು ಮಾತ್ರ ಬೈ ಎಲೆಕ್ಷನ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಜನರ ಸಮಸ್ಯೆಗಿಂತ ಚುನಾವಣೆ ಮುಖ್ಯವಾಯಿತಾ? ಜನಪ್ರತಿನಿಧಿಗಳ ವಿರುದ್ಧ ಜನಾಕ್ರೋಶ ಸ್ಫೋಟ.
ಗ್ಯಾಸ್ಗಾಗಿ ಜನರು ಬೀದಿಗೆ ಬಂದಿದ್ರೆ ಜನಪ್ರತಿನಿಧಿಗಳು ಮಾತ್ರ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಗ್ಯಾಸ್ ಎಮರ್ಜೆನ್ಸಿಗೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧವೇ ಇಲ್ಲ ಅನ್ನೋ ರೀತಿಯಾಗಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡುತ್ತಿದ್ದಾರೆ. ಸರ್ಕಾರ ಪ್ರಚಾರದ ಭರಾಟೆಯನ್ನ ಬ್ಯುಸಿಯಾಗಿರುವುದಾಗಿ ಖುದ್ದು ಆಹಾರ ಸಚಿವರೇ ಒಪ್ಪಿಕೊಂಡಿದ್ದಾರೆ. ಎಲೆಕ್ಷನ್ ಮುಖ್ಯಾನ, ಜನರು ಮುಖ್ಯಾನ. ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಒಂದು ಕರೆಸಿ ಮೀಟಿಂಗ್ ಮಾಡಕ್ ಆಗ್ಲಿಲ್ಲ. ನಾನು ನಾಳೆ 5ನೇ ತಾರೀಕು ಸಾಧ್ಯವಾದರೆ ಕರೆಸಿ ಮಾತಾಡಿ ಸ್ಟೇಜ್ ಏನು ಅಂತ. ಬಟ್ ನಿಮ್ಗೆ 25 ಜನಕ್ಕೆ ಟೌನಲ್ಲಿ ಕೊಡ್ತಾರೆ, 45 ಜನಕ್ಕೆ ಹಳ್ಳಿಗಳಲ್ಲಿ ಕೊಡ್ತಾರೆ. ಅದ್ರದ್ದೇನು ತೊಂದರೆ ಇಲ್ಲ. ಅಲ್ಲಿ ಗೊಂದಲ ವಿನಾಕಾರಣವಾಗಿ ಸೃಷ್ಟಿಯಾಗಿದೆ. ರಾಜಕಾರಣಿಗಳಿಗೆ ಜನರಿಗಿಂತ ಹಣ ಮುಖ್ಯ. 300 ಸಿಲಿಂಡರ್ ಗ್ಯಾಸ್ ಸೀಜ್ ಮಾಡಿದಾಗ ಯಾರಪ್ಪ ಲೇಡಿ ಕಮಿಷನರ್ ಸೀಜ್ ಮಾಡಿದಾಗ ಬಿಡು ಅಂತ ಹೆಂಗ್ ಹೇಳ್ದ ಅವನು ಅಲ್ವರಾ? ಅದನ್ನೇ ಹೇಳಿದ್ದು. ಅವ್ರಿಗೆ ದುಡ್ಡು ಇಂಪಾರ್ಟೆಂಟ್, ಜನಗಳ ಪ್ರಾಬ್ಲಮ್ ಇಂಪಾರ್ಟೆಂಟ್ ಅಲ್ಲ. ಆಹಾರ ಸಚಿವರು ಇದ್ದು ಇಲ್ಲದಂತೆ ನಮ್ಮ ಆಟೋ ಫ್ಯಾಮಿಲಿಯವ್ರು ನಾನು ಒಂದೇ ಮಾತು ಕೇಳೋದು, ದಯವಿಟ್ಟು ರಾಮಲಿಂಗಾರೆಡ್ಡಿ ಮತ್ತೆ ಪರಮೇಶ್ವರ್ ಈ ಕೆಲವರು ಅವ್ರಿಗೆ ಮಾತ್ರ ವೋಟ್ ಹಾಕ್ಲೇಬೇಡ್ರಿ ದಯವಿಟ್ಟು. ಇಡೀ ಕರ್ನಾಟಕಕ್ಕೆ ವೇಸ್ಟ್ ಅಂದ್ರೆ ಪರಮೇಶ್ವರ್ ಮತ್ತೆ ರಾಮಲಿಂಗಾರೆಡ್ಡಿ ಇವರಿಬ್ರೆ. ಸಿಎಂ ಸಿದ್ದರಾಮಯ್ಯ ಏನ್ ಮಾಡ್ತಿದ್ದಾರೆ? ಗಂಟೆಯಿಂದ ಕಾಯ್ಕೊಂಡೇ ಇರೋದು, ಗ್ಯಾಸ್ ಸಿಗ್ತಲ್ಲ ಏನಿಲ್ಲ. ಇವರು ರಾಜಕೀಯ ಮಾಡ್ಕೊಂಡು ಕುತ್ಕೊಂಡಿದಾರಲ್ಲ, ಬೇರೆಯವ್ರದ್ದು ಕೇಳ್ಬೇಕು. ಏನ್ ಮಾಡ್ತಾ ಇದಾರೆ ಸಿಎಂ ಅವರು? ಎಲ್ಲಾರು ಆಟೋ ಡ್ರೈವರ್ಗೆ ಕೇಳ್ಬೇಕು ಸರ್, ಏನ್ ಮಾಡ್ತಾ ಇದಾರೆ ಸಿಎಂ ಅವರು, ಸಮೀರ್ ಅಹಮದ್ ಅವರು ಏನ್ ಮಾಡ್ತಾ ಇದಾರೆ? ಇನ್ನಾದರೂ ಜನಪ್ರತಿನಿಧಿಗಳು ಪ್ರಚಾರದ ಗುಂಗಿನಿಂದ ಹೊರಬರಲಿ. ಮಾನ ಮರ್ಯಾದೆ ಇದ್ರೆ ಬಂದು ಜನರ ಸಮಸ್ಯೆಯನ್ನು ಆಲಿಸಲಿ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ.